ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸಿಗೆ. ನಾವಿವತ್ತು ಮುಂಬೈ ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಟ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಆಲ್ರೆಡಿ. ಸೊ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಟ್ಯಾಕ್ಸಿಗೋಸ್ಕರ. ಸ್ಟೇಷನಲ್ಲಿ ಸಿಗೋಣ ಚಲೋ. ಅಲ್ಲಿಂದ ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡು. ಬೆಂಗಳೂರಿಗೆ ಹೋಗ್ತೀವಿ, ಈಗ ಹಾಲಿಡೇಸ್ ಅಲ್ವಾ. ಸೊ ಎಷ್ಟು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ. ಅದಾದಮೇಲೆ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಟ್ರೈನ್ ಸಹ ಲೇಟಾಗಿತ್ತು, 1 ಅವರ್ ಲೇಟ್ ಇತ್ತು. ಫೈನಲಿ ಟ್ರೈನ್ ಬರೋದೆಲ್ಲ ಚಾರ್ಟ್ ಪೇಪರ್ನಲ್ಲಿ ಬಂತು. ಆಮೇಲೆ ಅಲ್ಲಿಂದ ಎಲ್ಲ ಲಗೇಜ್ ಎಲ್ಲ ಹಾಕ್ಕೊಂಡು ಬಂದ್ವಿ ಪ್ಲ್ಯಾಟ್ಫಾರ್ಮ್ ಹತ್ರ. ನೋಡಿ ನನ್ನ ಮಗ ಇಳಿ ಅಂತ ಹೇಳಿದೆ, ಫೋಟೋ ತೆಗಿ ಅಂತ ಹೇಳ್ತಾ ಇದ್ದ. ಸೊ ಒಂದು ಫೋಟೋ ತೆಕ್ಕೊಂಡ್ಬಿಟ್ಟು ಟ್ರೈನ್ಗೆ ವೇಟ್ ಮಾಡ್ತಾ ಇದ್ವಿ. ನೋಡಿ ಬಂದಿದೆ. ಸೊ ಅದನ್ನು ನಿಲ್ಲಿ ತಡೆಯೋ ಅಂತಂದರೆ ಜಲ್ದಿ ಹತ್ತಂಡು ಬಾ ಅಂತ ಹೇಳ್ತಾ ಇದ್ದ ನನ್ನ ಮಗ. ನೋಡಿ ನಾವು ಮಾಡಿಸಿದ್ದು ಫಸ್ಟ್ ಕ್ಲಾಸಿಂದು. ಸೊ ನೋಡಿ ಈ ಥರ ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಥರ ಇರುತ್ತೆ. ಒಂದು ಕಪಲ್ ಕೋಚಿಂದು ಕೂಪ್ ಅಂತಾರೆ. ಸೊ ಇನ್ನೊಂದು ಬಂದು 4 ಕಂಪಾರ್ಟ್ಮೆಂಟ್ ಇರುತ್ತೆ. ನಾವು ಬಂದು ಕಪಲ್ ಕೋಚ್ ಮಾಡ್ಕೊಂಡಿದ್ವಿ. ನೋಡಿ ನೀಟ್ ಆ್ಯಂಡ್ ಕ್ಲೀನಾಗಿತ್ತು ಆ್ಯಕ್ಚುಲಾಗಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ಕಪಲ್ ಕೋಚ್ನಲ್ಲಿ, ಫಸ್ಟ್ ಕ್ಲಾಸ್ನಲ್ಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗಂದ್ರೂ ತುಂಬ ಖುಷಿಯಾಗಿತ್ತು ಆ್ಯಕ್ಚುಲಾಗಿ. 2 ಟೈರ್ನಲ್ಲಿ 3 ಟೈರ್ನಲ್ಲೆಲ್ಲ ಹೋಗಿದ್ದೀನಿ, ಇದರಲ್ಲಿ ಹೋಗಿರಲಿಲ್ಲ. ನೋಡಿ ನನ್ನ ಮಗ ಅಂದರೂ ಫುಲ್ ಖುಷಿ. ಆಮೇಲೆ ಈ ಥರ ಚಿಕ್ಕ ಮಕ್ಕಳಿದ್ದರೆ ಈ ಥರ ಏನಾದರೂ ತುಂಬ ಇದು ಮಾಡ್ತಾರೆ ಅಂತಂದರೆ, ಹಿಂಗೆ ಸಪ್ರೇಟಾಗಿತ್ತಂದರೆ ಅವ್ರುಗಳಿಗೆ ಆಟ ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾವು ಸಹ ಒಳಗಡೆ ಬಂದು ಲಗೇಜ್ ಎಲ್ಲ ಸೆಟ್ ಮಾಡಿಕೊಂಡು ಅವನೆಲ್ಲ ನೋಡ್ತಾ ಇದ್ದಾನೆ, ಈ ಥರ ಹಾಕೋದಾ, ಇದೆಲ್ಲ ಹಿಂಗಿರುತ್ತಾ ಅಂಥೇಳಿ. ನೋಡಿ ಮೇಲೆ ಹತ್ತುತ್ತಾ ಇದ್ದಾನೆ. ಬೀಳಲ್ಲ ನಾನು ಅಂತ ಕೇಳ್ತಾನೆ. ಇಲ್ಲ ಹತ್ತಪ್ಪ ನೀನು ಅಂತ ಹೇಳಿ ಅವನಿಗೆ ಹತ್ತಿಸ್ಬಿಟ್ಟು ನಾವು ಟ್ರೈನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೆಯವ್ರು ಕ್ಲೀನಾಗಿದೆ ಅಂತ ಹೇಳಿ. ನನ್ನ ಮಗನೂ ನೀನು ತೋರಿಸು ಅಪ್ಪಗೆ ಹೇಳ್ತಾ ಇದ್ದವ್ರ ಅಪ್ಪಗೆ. ನೋಡಿ ಟ್ರೈನ್ ಬಿಡ್ತು. ಟ್ರೈನ್ ಹೊರಟಿದೆ ಈಗ. ಸೊ ನೋಡಿ ನೈಟ್ ವ್ಯೂ ಹೇಗಿದೆ ಅಂತ. ಗುಡ್ ನೈಟ್. ಗುಡ್ ನೈಟ್. ಅದು ಆಮೇಲೆ ಅಲ್ಲಿ ಡ್ರೈವರ್ ಅವ್ರು ಬಂದ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ಇದು. ನನಗೆ ಜಲ್ದಿನೇ ಎಚ್ಚರಾಗ್ಬಿಡ್ತು. ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ರು. ನೋಡಿ ನನ್ನ ಮಗ ಇನ್ನೂ ನಿದ್ದೆ ಮಾಡ್ತಾ ಇದ್ದಾನೆ. ಆಮೇಲೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ತರಿಸ್ಕೊಂಡ್ವಿ. ನೋಡಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಕೂಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ ತರಿಸ್ಕೊಂಡ್ವಿ. ಇಡ್ಲಿ, ಉಪ್ಪಿಟ್ಟು ಎಲ್ಲ ಇತ್ತು. ಹೇಗಿದೆ ಅಂತ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ. ತಿಂದ್ಬಿಟ್ಟು ಹೇಳಿ, ಇಲ್ಲಾಂದರೆ ನಾನು ತಿನ್ನಲ್ಲ ಅಂತ. ಚೆನ್ನಾಗಿದೆ ಅಂತ ಹೇಳಿದರು, ಫಸ್ಟ್ ಕ್ಲಾಸ್ ಅಂತ ಹೇಳಿದರು. ನೋಡಿ ನಮ್ಮ ಕೂಸು ಇನ್ನೂ ಮಲ್ಕೊಂಡಿದೆ. ಈ ಥರ ಎಲ್ಲ ಮೆಟ್ಲಿರೋದ್ರಿಂದ ಅವನಿಗೆ ಹತ್ತು ಇಳಿದು ಸುಸ್ತಾಗ್ಬಿಟ್ಟಿದ್ದ ರಾತ್ರಿ. ಖುಷಿ ಒಂದು ಕಡೆ ಅವನಿಗೆ. ಈವ್ನಿಂಗೆಲ್ಲ ಅವನಿಗೆ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾನು ಅವನಿಗೆ ಫ್ರೆಶ್ ಅಪ್ ಮಾಡಿದೆ. ಫ್ರೆಶ್ ಮಾಡಿಬಿಟ್ಟು ನೋಡಿ ಹೆಂಗೆ ಹತ್ತುತ್ತಾ ಇದ್ದಾನೆ. ಇದೇ ಆಗೋಗಿತ್ತು ಅವನಿಗೆ. ಮತ್ತು ಅವನಿಗಾದರೂ ಟೈಮ್ ಪಾಸ್ ಆಗಬೇಕಲ್ವ, ಅದಕ್ಕೋಸ್ಕರ.
ಈ ಥರ ಎಲ್ಲ ಟೇಬಲ್ ಕೊಟ್ಟಿರ್ತಾರೆ ಇದರಲ್ಲಿ. ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇದರ ಮೇಲೆ ಇಟ್ಕೊಂಡು ಊಟ ಎಲ್ಲ ಮಾಡ್ಬೋದು, ತಿಂಡಿ ತಿನ್ನಲಿಕ್ಕೆ, ಊಟ ಮಾಡೋದಕ್ಕೆ. ಈ ಥರ ಎಲ್ಲ ಲಾಕ್ ಮಾಡ್ಕೊಂಡ್ಬಿಟ್ರೆ ಸರಿ ಅಲ್ಲಿ ಇಡ್ತೀನಿ ಕೊಡು, ಇಲ್ಲೆಲ್ಲ ಚಲ್ತೀಯ ಅಂದರೆ ಇಲ್ಲ ನನಗೆ ಬೇಕು ಅಂತಿದ್ದೆ. ಅದಕ್ಕೆ ನಮ್ಮ ಮನೆಯವರು ಆಯಿತು ಒಂದು ಜ್ಯೂಸ್ ನಿನ್ನ ಹತ್ರ ಇಟ್ಕೊ ಅಂತ ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ನೇರಳೆ ಹಣ್ಣು ಬಂದಿತ್ತು ಅಲ್ಲಿ. ಸರಿ ತೊಗೊಳ್ಳೋಣ ಅಂತೇಳಿ ತೊಗೊಂಡು ತಿಂತಾ ಇದ್ವಿ. ನನ್ನ ಮಗ ಹುಳಿ ಇದೆ ಬೇಡ, ಇದು ಹೆಂಗಿದೆ ನೋಡು ಅಂತಿದ್ದ. ಫೈನಲಿ ಬೆಂಗಳೂರು ರೀಚ್ ಆದ್ವಿ ನಾವು. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಂದ್ವಿ ಮನೆಗೆ. ನಮ್ಮ ಮೈದನ ಮನೆ ಇದು. ನಮ್ಮ ಮನೆಯವ್ರ ತಮ್ಮ ಅಂದ್ರೆ ಇವರು. ನೋಡಿ, ಯಾಕಂದರೆ ನಾವು ನೈಟ್ ಬರೋದ್ರಾಗೆ 12:30 ಆಗೋಗ್ಬಿಟ್ಟಿತ್ತು. ಆಮೇಲೆ ನನ್ನ ಮಗನೇ ನಮ್ಮಿಬ್ಬರು ಅಂದರೆ ನಮ್ಮ ಮೈದನ ನಮ್ಮ ಮನೆ ಮಂದ್ಯದಲ್ಲಿ ಅವನೇ ಚಿಕ್ಕವನು. ಫುಲ್ಲು ಎಲ್ಲರೂ ಅವನಿಗೆ ಇದನ್ನು ಮಾಡ್ತಾರೆ. ನೋಡಿ ಹಾಯ್ ಹೇಳ್ತಾ ಇದ್ದಾಳೆ ನನ್ನ ತಂಗಿ, ನಮ್ಮ ಮೈದನ ಹೆಂಡತಿ, ನಮ್ಮ ಮೈದನ ಮಗಳು. ನೋಡು ಎಲ್ಲ ಪೇಂಟ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ ಅಂತಂದೆ. ದೇವ್ರ ಮನೆಗೂ ಹಚ್ಚಿದ್ದಾರೆ ನೋಡು ಅಲ್ಲಿ ಅಂತಂದ್ಲು.